ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಮೀನ್ ಮೀಡಿಯನ್ ಮೋಡ್ನಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ವೆಯ್ಟ್ ಇನ್ ಕೆಜಿಸ್ ಅಂತ ಹೇಳಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ದೆನ್ ನಂಬರ್ ಆಫ್ ಪರ್ಸನ್ಸ್ ಅನ್ನ ಕ್ವಶನಲ್ಲಿ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಕ್ಲಾಸ್ ಇಂಟರ್ವಲ್ ಹೇಗಿರಬೇಕು, ದೆನ್ ಫ್ರೀಕ್ವೆನ್ಸಿ ಹೇಗಿರಬೇಕು ಅಂತ. ಫ್ರೀಕ್ವೆನ್ಸಿ ಯಾವಾಗಲೂ ಎಲ್ಲ ನಂಬರ್ ಮಿಕ್ಸಪ್ ಆಗಿರಬೇಕು, ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರಬಾರ್ದು, ಡಿಕ್ರೀಸಿಂಗ್ ಆರ್ಡರಲ್ಲೂ ಇರಬಾರ್ದು. ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾನೂ ಹೋಗಬಾರ್ದು, ಕಮ್ಮಿ ಆಗ್ತಾನೂ ಹೋಗಬಾರ್ದು, ಎಲ್ಲ ನಂಬರ್ ಮಿಕ್ಸಪ್ ಆಗಿರಬೇಕು. ಇಲ್ಲಿ ಅದೇ ಥರದಲ್ಲೇ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ 4, 16, 40, 80 ಇನ್ಕ್ರೀಸ್ ಆಗಿತ್ತು, ಮತ್ತೆ ಡಿಕ್ರೀಸ್ ಆಗಿದೆ. ಸೊ ಇದು ಓಕೆ, ಫುಲ್ ಇನ್ಕ್ರೀಸ್ ಆಗ್ತಾನೆ ಹೋಗಬಾರ್ದು. ಫಾರ್ ಎಕ್ಸಾಂಪಲ್ 4, 16, 40, 80 ದೆನ್ 100, 120, 130 ಆ ಥರ ಇನ್ಕ್ರೀಸ್ ಆಗ್ತಾ ಹೋದರೆ ನೀವು ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಡಿಕ್ರೀಸ್ ಆಗ್ತಾನೂ ಹೋಗಬಾರ್ದು. ಈಗ ಫ್ರೀಕ್ವೆನ್ಸಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ನಲ್ಲಿ ನೋಡಿ, ಇಲ್ಲಿ 10 to 19, 20 to 29 ಈ ಥರದಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ನೋಡಿ, ನೀವು ಸೊಲ್ಯೂಷನ್ ಮಾಡಬೇಕಾದ್ರೆ ಯಾವಾಗಲೂ ಕ್ಲಾಸ್ ಇಂಟರ್ವಲ್ ಹೇಗಿರಬೇಕು ಅಂತಂದರೆ ಎಕ್ಸ್ಕ್ಲೂಸಿವ್ ಸೀರೀಸ್ನಲ್ಲಿ ಇರಬೇಕು. ಎಕ್ಸ್ಕ್ಲೂಸಿವ್ ಸೀರೀಸ್ ಅಂತಂದರೆ ಸೆಕೆಂಡ್ ನಂಬರ್ ಮತ್ತು ಥರ್ಡ್ ನಂಬರ್. ನೋಡಿ, ಈಗ 10 to 19, 20 to 29 ಅಂತ ಕೊಟ್ಟಿದ್ದಾರೆ. ನಾನು ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ. ಸೆಕೆಂಡ್ ನಂಬರ್ ಮತ್ತು ಥರ್ಡ್ ನಂಬರ್ ಅಂದರೆ 10 ರಿಂದ 19 ಇದು ಸೆಕೆಂಡ್ ನಂಬರ್ ಆಗುತ್ತೆ. ದೆನ್ 20 ರಿಂದ 29 ಇದು ಥರ್ಡ್ ನಂಬರ್ ಆಗುತ್ತೆ. ಯಾವಾಗಲೂ ಸೆಕೆಂಡ್ ನಂಬರ್ ಮತ್ತು ಥರ್ಡ್ ನಂಬರ್ ಸೇಮ್ ಇರಬೇಕು. ಸೇಮ್ ಇದ್ದರೆ ಅದಕ್ಕೆ ನಾವು ಎಕ್ಸ್ಕ್ಲೂಸಿವ್ ಸೀರೀಸ್ ಅಂತ ಅಂತೀವಿ. ಸೇಮ್ ಇರಲಿಲ್ಲ ಅಂತಂದರೆ ಅದಕ್ಕೆ ನಾವು ಇನ್ಕ್ಲೂಸಿವ್ ಸೀರೀಸ್ ಅಂತ ಅಂತೀವಿ. ಈಗ ಇನ್ಕ್ಲೂಸಿವ್ ಸೀರೀಸ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಹೇಗೆ ಗೊತ್ತಾಗುತ್ತೆ ಅಂದರೆ ನಂಬರ್ ಸೇಮ್ ಇಲ್ಲ ಅಂತಂದರೆ ಇನ್ಕ್ಲೂಸಿವ್ ಸೀರೀಸ್. ಈಗ ನೋಡಿ, 19, 20 ಇದೆ. ಇವೆರಡರ ಡಿಫ್ರೆನ್ಸ್ ಎಷ್ಟು ಅಂತ ನೋಡಬೇಕು. ಈಗ ಸೇಮ್ ಇಲ್ಲ, ಸೆಕೆಂಡ್ ನಂಬರ್ ಥರ್ಡ್ ನಂಬರ್ ಸೇಮ್ ಇಲ್ಲ, ನಾವು ಸೇಮ್ ಮಾಡ್ಕೊಳ್ಬೇಕು. ಸೇಮ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಇವೆರಡರ ಡಿಫ್ರೆನ್ಸ್ ಎಷ್ಟು, 19 ರಿಂದ 20 ಡಿಫ್ರೆನ್ಸ್ ಎಷ್ಟು, 1. ಸೊ 1 ಎಷ್ಟೇ ಡಿಫ್ರೆನ್ಸ್ ಇರಲಿ ಆ ಡಿಫ್ರೆನ್ಸಿಗೆ ಡಿವೈಡೆಡ್ ಬೈ 2 ಮಾಡಬೇಕು. 1 ಡಿವೈಡೆಡ್ ಬೈ 2 ಮಾಡಿದಾಗ 0.5 ಆಗುತ್ತೆ. ಸೊ ಲೆಫ್ಟ್ ಸೈಡಲ್ಲಿರೋ ಎಲ್ಲ ನಂಬರಿಂದ 0.5 ಅನ್ನು ಕಳಿಬೇಕು. 10 ರಿಂದ ಅರ್ಧ ಕಳೆದ್ರೆ 9.5, 20 ರಿಂದ ಅರ್ಧ ಕಳೆದ್ರೆ 19.5, 30 ರಿಂದ ಅರ್ಧ ಕಳೆದ್ರೆ 29.5. ಅದೇ ಥರ ಎಲ್ಲದರಲ್ಲಿ ಅರ್ಧ ಕಳಿಬೇಕು. ದೆನ್ ರೈಟ್ ಸೈಡಲ್ಲಿರೋ ನಂಬರಿಗೆ ಇದರಲ್ಲೆಲ್ಲ ಅರ್ಧ ಕಳಿಯೋದು, ರೈಟ್ ಸೈಡಲ್ಲಿರೋ ನಂಬರಿಗೆ ಅರ್ಧ ಕೂಡಿಸೋದು. 19 ಪ್ಲಸ್ ಅರ್ಧ 19.5, 29 ಪ್ಲಸ್ ಅರ್ಧ 29.5, 39 ಪ್ಲಸ್ ಅರ್ಧ 39.5. ಅಲ್ಲಿಗೆ ಏನಾಗುತ್ತೆ 9.5 to 19.5. ದೆನ್ 19.5 to 20ಯಲ್ಲಿ ಹಾಫ್ ಕಳೆದ್ರೆ 19.5, 19.5 to 29.5 ಈ ಥರದಲ್ಲಿ ಕ್ಲಾಸ್ ಇಂಟರ್ವಲ್ ಆಗುತ್ತೆ. ಈಗ ನೋಡಿ, ಸೆಕೆಂಡ್ ನಂಬರ್ ಥರ್ಡ್ ನಂಬರ್ ಸೇಮ್ ಆಗುತ್ತೆ. ಸೊ ಯಾವಾಗಲೂ ಅರ್ಧ ಕಳಿಯೋದು ಅರ್ಧ ಕೂಡಿಸೋದು ಅಂತಲ್ಲ, ಇವೆರಡರ ಡಿಫ್ರೆನ್ಸ್ ಎಷ್ಟಿದೆ ನೋಡಬೇಕು. ಫಾರ್ ಎಕ್ಸಾಂಪಲ್ ಕ್ವಶನಲ್ಲಿ 10 to 19, 21 to 29 ಅಂತ ಕೊಟ್ಟಿದ್ರೆ, ಆವಾಗ ನೀವು 11 to 19, 21 to 29 ಅಂತ ಕೊಟ್ಟಿದ್ರೆ ಡಿಫ್ರೆನ್ಸ್ 19 ಮತ್ತು 21 ಡಿಫ್ರೆನ್ಸ್ 2 ಆಗ್ತಿತ್ತು. ಸೊ 2 ಡಿವೈಡೆಡ್ ಬೈ 2 ಮಾಡಿದಾಗ 1 ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿರೋ ನಂಬರಿಂದ 1 ಲೆಸ್ ಮಾಡಬೇಕು, ರೈಟ್ ಸೈಡಲ್ಲಿರೋ ನಂಬರಿಗೆ 1 ಅನ್ನು ಆ್ಯಡ್ ಮಾಡಬೇಕು. ಈಗ ಏನಕ್ಕೆ 0.5 ಲೆಸ್ ಮಾಡಬೇಕು, ಡಿಫ್ರೆನ್ಸ್ 1 ಇದೆ, ಎಷ್ಟೇ ಡಿಫ್ರೆನ್ಸ್ ಇರಲಿ ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡೆಡ್ ಬೈ 2 ಮಾಡಿದಾಗ 0.5 ಆಯಿತು. ಸೊ ಲೆಫ್ಟ್ ಸೈಡಲ್ಲಿ 0.5 ಲೆಸ್ ಮಾಡೋದು, ರೈಟ್ ಸೈಡಲ್ಲಿರೋ ನಂಬರಿಗೆ 0.5 ಆ್ಯಡ್ ಮಾಡೋದು. ಸೊ ನಾನಿಲ್ಲಿ ಚೇಂಜ್ ಆಗಿರೋ ಕ್ಲಾಸ್ ಇಂಟರ್ವಲ್ ಅನ್ನು ಬರ್ಕೊಳ್ತಾ ಇದ್ದೀನಿ. ಚೇಂಜ್ ಆಗಿರೋ ಕ್ಲಾಸ್ ಇಂಟರ್ವಲ್ ಎಷ್ಟು, 9.5 to 19.5, 19.5 to 29.5. ನಾನು ಎಲ್ಲ ಕ್ಲಾಸ್ ಇಂಟರ್ವಲ್ ಅನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಒಂದು 2 ನಂಬರಿಂದ ಮೈನಸ್ ಮಾಡಿ ಪ್ಲಸ್ ಮಾಡಿದ್ರೆ ನಿಮಗೆ ನೋಡಿ, 10ರಲ್ಲಿ ಅರ್ಧ ಕಳೆದ್ರೆ 9.5, 19ಕ್ಕೆ ಅರ್ಧ ಕೂಡಿಸಿದ್ರೆ 19.5. ದೆನ್ 20ರಲ್ಲಿ ಅರ್ಧ ಕಳೆದ್ರೆ 19.5, 29ಕ್ಕೆ ಅರ್ಧ ಕೂಡಿಸಿದ್ರೆ 29.5. ಒಂದು 2ಕ್ಕೆ ಆ ಥರ ಮಾಡಿ ಉಳಿದಿದ್ದೆಲ್ಲ ನೀವು ಡೈರೆಕ್ಟಾಗಿ ಬರಿತಾ ಹೋಗ್ಬೋದು. 19ರಿಂದ 29.5, 29ರಿಂದ 39.5, 39ರಿಂದ 49.5 ಎಲ್ಲಿ ತನಕ ಬರ್ಕೊಳ್ಬೇಕು, 79ರಿಂದ 89 ತನಕ ನೀವು ಬರ್ಕೊಂಡ್ರೆ ಆಯಿತು. ನಾನು ಅಷ್ಟು ಕ್ಲಾಸ್ ಇಂಟರ್ವಲನ್ನು ಬರ್ಕೊಂಡಿದ್ದೀನಿ. ಈಗ ನೀವು ಚೆಕ್ ಮಾಡ್ಬೋದು, ಸೆಕೆಂಡ್ ನಂಬರ್ ಥರ್ಡ್ ನಂಬರ್ ಸೇಮ್ ಇದೆ. ಸೇಮ್ ಇದ್ದರೆ ಮಾತ್ರ ನಾವು ಸೊಲ್ಯೂಷನ್ ಮಾಡಲಿಕ್ಕಾಗತ್ತೆ, ಇಲ್ಲಾಂದರೆ ನೀವು ಚೇಂಜ್ ಮಾಡ್ಕೊಳ್ಬೇಕು. ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈಗಷ್ಟೇ ತಿಳಿಸಿದ್ದೀನಿ. ದೆನ್ ಕ್ವಶನಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿಯನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತಾ ಇದ್ದೀನಿ. ಕೊಟ್ಟಿರೋಂಥ ಫ್ರೀಕ್ವೆನ್ಸಿ 4, 16, 40 ನಾನು ಅದನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಅಷ್ಟು ಫ್ರೀಕ್ವೆನ್ಸಿ ಟೋಟಲ್ ಮಾಡಿದಾಗ 220 ಬಂತು. ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ನೋಡಿ, ಎಷ್ಟನ್ನು ಕ್ವಶನಲ್ಲಿ ಕೊಟ್ಟಿರೋದನ್ನು ಬರ್ಕೊಂಡಿದ್ದೀವಿ. ಮಿಡ್ ಪಾಯಿಂಟು FM CF ಅನ್ನು ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕು. ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ 9.5ರಿಂದ 19 ಮಧ್ಯದಲ್ಲಿ ಬರುವಂಥ ನಂಬರ್, ಅದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಈಗ ಫಾರ್ ಎಕ್ಸಾಂಪಲ್ 10 to 20 ಏನಾದರೂ ಕ್ಲಾಸ್ ಇಂಟರ್ವಲ್ ಇದ್ದರೆ 10ರಿಂದ 20 ಮಧ್ಯದಲ್ಲಿ 15 ಬರುತ್ತೆ ಅಂತ ನೀವು ಡೈರೆಕ್ಟಾಗಿ ಬರಿಬೋದು. ಹೀಗೆ ಕೊಟ್ಟಾಗ ನೀವು ಡೈರೆಕ್ಟಾಗಿ ಬರೀಲಿಕ್ಕೆ ಕಷ್ಟ ಆಗುತ್ತೆ. ಆ್ಯಕ್ಚುಯಲ್ ಪ್ರೊಸೀಜರ್ ಹೇಗೆ ಅಂತಂದರೆ ಅವೆರಡೂ ನಂಬರನ್ನು ಆ್ಯಡ್ ಮಾಡೋದು.
9.5 ಪ್ಲಸ್ 19.5 ಆ್ಯಡ್ ಮಾಡಿದಾಗ 29 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಮಿಡ್ ಪಾಯಿಂಟ್ ಸಿಗುತ್ತೆ. ಮಿಡ್ ಪಾಯಿಂಟ್ ಎಷ್ಟು? 14.5. ಒಂದು ಎರಡಕ್ಕೆ ಮಿಡ್ ಪಾಯಿಂಟ್ 5 ಕ್ಯಾಲ್ಕುಲೇಷನ್ ಮಾಡಿದ್ರೆ ಸಾಕು, ಉಳಿದಿದ್ದೆಲ್ಲ ಡೈರೆಕ್ಟಾಗಿ ಬರಿಬೋದು. ನೆಕ್ಸ್ಟ್ ನೋಡಿ, 19.5 ಪ್ಲಸ್ 29.5 ಅಲ್ಲಿಗೆ ಎಷ್ಟಾಗುತ್ತೆ? 49 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಬೇಕು, ಏನಕ್ಕೆ ಅಂದರೆ ಅಲ್ಲಿರೋದು 2 ನಂಬರು. ಸೊ ಡಿವೈಡೆಡ್ ಬೈ 2 ಮಾಡಿದಾಗ 24.5 ಬರುತ್ತೆ. ಅದನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ನೋಡಿ, ಮಿಡ್ ಪಾಯಿಂಟಿನ ಡಿಫ್ರೆನ್ಸ್ ಎಷ್ಟು? ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ ಎಷ್ಟು? 10. ಸೊ 10 ಇನ್ಕ್ರೀಸ್ ಮಾಡ್ತಾ ಹೋದ್ರಾಯಿತು. ನೆಕ್ಸ್ಟ್ ಮಿಡ್ ಪಾಯಿಂಟ್ ಎಷ್ಟಾಗುತ್ತೆ? 34.5. ನೆಕ್ಸ್ಟ್ 44.5. ಅದೇ ಥರದನ್ನೇ 10 ಜಾಸ್ತಿ ಮಾಡಿ ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಮಿಡ್ ಪಾಯಿಂಟ್ ಬರ್ಕೊಂಡಾಯಿತು. ನೆಕ್ಸ್ಟು ಎಫ್ ಎಮ್ ಕ್ಯಾಲ್ಕುಲೇಷನ್ ಮಾಡಬೇಕು. ಎಫ್ ಎಮ್ ಅಂತಂದರೆ ಎಫ್ ಇಂಟು ಎಮ್. ಇಲ್ಲಿ ಫ್ರೀಕ್ವೆನ್ಸಿ ಇದೆ, ಇಲ್ಲಿ ಮಿಡ್ ಪಾಯಿಂಟ್ ಇದೆ. ಫ್ರೀಕ್ವೆನ್ಸಿ ಮತ್ತು ಮಿಡ್ ಪಾಯಿಂಟನ್ನು ಮಲ್ಟಿಪ್ಲೈ ಮಾಡಿ ಬರಿಬೇಕು. 14.5 ಇಂಟು 4 ಮಲ್ಟಿಪ್ಲೈಡ್ ವಿತ್ 4. ಆನ್ಸರ್ ಎಷ್ಟಾಗುತ್ತೆ? 58 ಆಗುತ್ತೆ. ದೆನ್ ಅದೇ ಥರನೇ ಎಲ್ಲ ನಂಬರನ್ನ ಮಲ್ಟಿಪ್ಲೈ ಮಾಡಬೇಕು. 24.5 ಇಂಟು 16. ಆನ್ಸರ್ ಈಸ್ 392. ನೆಕ್ಸ್ಟ್ ನಾನಿಲ್ಲಿ ಅದೇ ಥರನೇ ಎಲ್ಲ ನಂಬರನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತಾ ಇದ್ದೀನಿ. ಸೊ ಎಫ್ ಮತ್ತು ಎಮ್ಮನ್ನು ಮಲ್ಟಿಪ್ಲೈ ಮಾಡಿ ಎಲ್ಲ ವ್ಯಾಲ್ಯೂಸ್ ಬರ್ಕೊಂಡಿದ್ದೀನಿ. ಇವಿಷ್ಟನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಬಂದಿರೋ ಆನ್ಸರಿಗೆ ನಾವು ಸಿಗ್ಮಾ ಎಫ್ ಎಮ್ ಅಂತ ಕರಿತೀವಿ. ಸಿಗ್ಮಾ ಎಫ್ ಎಮ್ ಮೀನ್ಸ್ ಸಮ್ ಆಫ್ ಎಫ್ ಎಮ್. ಎಫ್ ಎಮ್ಮನ್ನು ಆ್ಯಡ್ ಮಾಡಿದಾಗ 10,390 ಆಗುತ್ತೆ. ದೆನ್ ನಾವು ಮೀನ್ ಮೀಡಿಯನ್ ಮೋಡ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸಿ ಎಫ್ ಕೂಡ ಬೇಕು. ಸಿ ಎಫ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಫ್ರೀಕ್ವೆನ್ಸಿಯನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟು 4 ಬರ್ಕೊಳ್ಳೋದು. 4 ಆದಮೇಲೆ 4 + 16 16 + 4 20 20 + 40 60 60 + 80 8 6 14 140 140 + 42 182 182 + 20 202 202 + 10 212 212 + 8 220. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸಿ ಎಫಿನ ಕೊನೆ ನಂಬರು ನಿಮ್ಮ ಏನು ಫೈಂಡ್ ಔಟ್ ಮಾಡಿರ್ತೀರೋ, ಇಲ್ಲಿ N220 ಹೇಗೆ ಬಂತು ಅಂತಂದರೆ ಫ್ರೀಕ್ವೆನ್ಸಿಯನ್ನು ಆ್ಯಡ್ ಮಾಡಿದಾಗ 220 ಬಂದಿತ್ತು. ಸೊ ಇಲ್ಲಿ ಫ್ರೀಕ್ವೆನ್ಸಿ ಮತ್ತು ಸಿ ಎಫ್ ಅಲ್ಲಿ ಲಾಸ್ಟ್ ನಂಬರ್ ಯಾವಾಗಲೂ ಸೇಮ್ ಇರಬೇಕು. 220 ಈಕ್ವಲ್ ಇದ್ದರೆ ನೀವು ಮಾಡಿರೋಂಥ ಸರಿಯಾಗಿದೆ ಅಂತ, ಸಿ ಎಫ್ ಕ್ಯಾಲ್ಕುಲೇಷನ್ ಮಾಡಿರೋ ಸರಿಯಾಗಿದೆ ಅಂತ ಅರ್ಥ. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡಬೇಕು. ಮೀನಿಗೆ ಫಾರ್ಮುಲಾ ಏನು ಅಂತಂದರೆ ಮೀನ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಮ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಫ್ ಎಮ್ ಮೀನ್ಸ್ ಸಮ್ ಆಫ್ ಎಫ್ ಎಮ್. ಎಫ್ ಎಮ್ಮಿನ ಟೋಟಲ್ ಎಷ್ಟಿದೆ? 10,390 ಡಿವೈಡೆಡ್ ಬೈ ಎನ್ ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ 220 ಇದೆ. ಡಿವೈಡ್ ಮಾಡಿದ್ರೆ ನಮಗೆ ಮೀನ್ ಸಿಗತ್ತೆ. 10,390 ಡಿವೈಡೆಡ್ ಬೈ 220 ಮಾಡಿದಾಗ ಬರೋಂಥ ಆನ್ಸರ್ 47.22. ಅಲ್ಲಿಗೆ ಮೀನ್ ಫೈಂಡ್ ಔಟ್ ಮಾಡಿ ಆಯಿತು. 47.22. ನೋಡಿ, ಮೀನಿಗೆ 5 ಮಾರ್ಕ್ಸ್, ಮೀಡಿಯನಿಗೆ 5 ಮಾರ್ಕ್ಸ್, ಮೋಡಿಗೆ 5 ಮಾರ್ಕ್ಸ್, 15 ಮಾರ್ಕ್ಸಿಗೆ ಕೇಳ್ತಾರೆ. ಕೆಲವೊಂದು ಯೂನಿವರ್ಸಿಟಿಯಲ್ಲಿ 12 ಮಾರ್ಕ್ಸಿನ ಪ್ಯಾಟರ್ನ್ ಇದ್ದಾಗ 4 ಡಿವೈಡ್ ಮಾಡಿರ್ತಾರೆ. ಇದರಲ್ಲಿ ಯಾವ್ದಾದ್ರು ಒಂದು ಕಾನ್ಸೆಪ್ಟನ್ನು ಬೇಕಾದರೂ ನಿಮಗೆ 5 ಅಥವಾ 4ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಮೀನ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟು ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಮೀಡಿಯನಿಗೆ ಫಾರ್ಮುಲಾ ಏನು ಅಂತಂದರೆ, ಮೀಡಿಯನ್ ಅಂದರೂ ಒಂದೇ, Q2 ಅಂತಂದರೂ ಒಂದೇ. ಮೀಡಿಯನಿಗೆ ಫಾರ್ಮುಲಾ L + n/2 - CF ಡಿವೈಡೆಡ್ ಬೈ F ಇಂಟು I. ಸೊ ಫಸ್ಟು ನೀವು n/2 ಮಾಡ್ಕೊಳ್ಬೇಕು. n ಅಂತಂದರೆ 220 ಡಿವೈಡೆಡ್ ಬೈ n ಡಿವೈಡೆಡ್ ಬೈ 2. ಫಾರ್ಮುಲಾದಲ್ಲಿರೋದು ಡಿವೈಡೆಡ್ ಬೈ 2. ಸೊ 220 ಡಿವೈಡೆಡ್ ಬೈ 2 ಮಾಡಿದಾಗ 110 ಬರುತ್ತೆ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸಿ ಎಫ್ ಕಾಲಮನ್ನು ನೋಡಬೇಕು. ಸಿ ಎಫ್ ಕಾಲಮ್ನಲ್ಲಿ 110ಕ್ಕಿಂತ ಜಾಸ್ತಿ ಎಲ್ಲಿದೆಯೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಸಿ ಎಫ್ ಅಲ್ಲಿ 4 ಇದೆ, 20 ಇದೆ, 60 ಇದೆ, 110ಗಿಂತ ಜಾಸ್ತಿ ಇರೋದು. 110ಗಿಂತ ಜಾಸ್ತಿ ಎಲ್ಲಿದೆ? ಇಲ್ಲಿ 140 ಇದೆ. ಸೊ ನಾನಲ್ಲಿ ಇಡೀ ರೋಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಇದನ್ನು ಬೇಸ್ ಆಗಿಟ್ಕೊಂಡು ನಾವು ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಎಲ್ ಅಂತಂದರೆ ನೀವು ಮಾರ್ಕ್ ಮಾಡ್ಕೊಂಡಿರೋ ಇಂಥ ಇಲ್ಲಿ 140ಗೆ ಮಾರ್ಕ್ ಮಾಡ್ಕೊಂಡಿದ್ದೀರಾ ಸಿ ಎಫಿಗೆ. ಸೊ ಇದರಲ್ಲಿ ಕ್ಲಾಸ್ ಇಂಟರ್ವಲ್ 39ವರೆಯಿಂದ 49ವರೆ ಇದೆ. ಇದರಲ್ಲಿ ಲೋಯೆಸ್ಟ್ ಯಾವುದು? 39ವರೆ 49ವರೆ. ಲೋಯೆಸ್ಟ್ ಯಾವುದು? 39.5. ಎಲ್ ಅಂತಂದರೆ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್. ಪ್ಲಸ್ n/2 ಅಂದರೆ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ 110. ಮೈನಸ್ ಸಿ ಎಫ್ ಅಂತಂದರೆ ನೀವು ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದ್ರ ಹಿಂದಿನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 60 ಇದೆ. ಏನು ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಲ್ಲಿರುವಂಥ ಫ್ರೀಕ್ವೆನ್ಸಿ ಅಲ್ಲ, ಹಿಂದಿನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಡಿವೈಡೆಡ್ ಬೈ ಎಫ್ ಅಂತಂದರೆ ನೀವು ಮಾರ್ಕ್ ಮಾಡ್ಕೊಂಡಿರೋಲ್ಲಿ ಫ್ರೀಕ್ವೆನ್ಸಿ ಏನಿರುತ್ತೋ ಆ ನಂಬರನ್ನು ಬರ್ಕೊಳ್ಬೇಕು. ಫ್ರೀಕ್ವೆನ್ಸಿ 80 ಇದೆ. ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 10 ಇದೆ. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ
ಮೀಡಿಯನ್ ಅಥವಾ Q2 ಸಿಗುತ್ತೆ. ಸಿಂಪ್ಲಿಫೈ ಮಾಡೋದು ಹೇಗೆ? ಫಸ್ಟ್ ಮೈನಸ್ ಮಾಡಿ, ಡಿವೈಡ್ ಮಾಡಿ, ಇಂಟು ಮಾಡಿ, ಲಾಸ್ಟಿಗೆ 39.5 ಆ್ಯಡ್ ಮಾಡಬೇಕು. 110 ಮೈನಸ್ 60 ಡಿವೈಡೆಡ್ ಬೈ 80 ಇಂಟು 10 ಪ್ಲಸ್ 39.5. ಆನ್ಸರ್ ಈಸ್ 45.75 ಮೀಡಿಯನ್ ಬರುತ್ತೆ. 45.75. ಸೊ ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟ್ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಮೋಡ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಫಾರ್ಮುಲಾ ಏನು? L ಪ್ಲಸ್ ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ 1 ಪ್ಲಸ್ ಡೆಲ್ಟಾ 2. ಈ ಸಿಂಬಲಿಗೆ ನಾವು ಡೆಲ್ಟಾ ಅಂತ ಕರಿತೀವಿ. ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ 1 ಪ್ಲಸ್ ಡೆಲ್ಟಾ 2 ಇಂಟು ಐ. ಸೊ ಮೋಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ CF ನೋಡಬೇಕು, ಮೋಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫ್ರೀಕ್ವೆನ್ಸಿಯನ್ನು ನೋಡಬೇಕು. ಫ್ರೀಕ್ವೆನ್ಸಿಯಲ್ಲಿ ಎಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆಯೋ ಅಲ್ಲಿಗೆ ಮಾರ್ಕ್ ಮಾಡಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಲ್ಲಿದೆ? ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು? 80 ಹೈಯೆಸ್ಟ್ ಫ್ರೀಕ್ವೆನ್ಸಿ, ಅದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೋಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಸ್ಟು ಡೆಲ್ಟಾ 1 ಮತ್ತು ಡೆಲ್ಟಾ 2 ಅನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಡೆಲ್ಟಾ 1 ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಹೈಯೆಸ್ಟ್ ಫ್ರೀಕ್ವೆನ್ಸಿಯಿಂದ ಹಿಂದಿನ ಫ್ರೀಕ್ವೆನ್ಸಿಯನ್ನು ಕಳೆಯೋದು. 80ರಲ್ಲಿ 40 ಕಳೆಯೋದು. 80ರಲ್ಲಿ 40 ಕಳೆದ್ರೆ ಎಷ್ಟಾಗುತ್ತೆ? 40. ಡೆಲ್ಟಾ 1 ಹೇಗೆ ಬಂತು? ಹೈಯೆಸ್ಟ್ ಫ್ರೀಕ್ವೆನ್ಸಿಯಿಂದ ಪ್ರೀವಿಯಸ್ ಫ್ರೀಕ್ವೆನ್ಸಿಯನ್ನು ಕಳಿಬೇಕು. ಡೆಲ್ಟಾ 2 ಮಾಡೋದು ಹೇಗೆ? ಹೈಯೆಸ್ಟ್ ಫ್ರೀಕ್ವೆನ್ಸಿಯಿಂದ ನೆಕ್ಸ್ಟ್ ಫ್ರೀಕ್ವೆನ್ಸಿಯನ್ನು ಕಳಿಬೇಕು. 80ಇಂದ 42 ಅನ್ನು ಕಳಿಬೇಕು. 80ಇಂದ 42 ಕಳೆದಾಗ ಬರುವಂಥ ಆನ್ಸರ್ 38. ಹೇಗೆ ಬಂತು 38? 80 ಮೈನಸ್ ನೆಕ್ಸ್ಟ್ ಫ್ರೀಕ್ವೆನ್ಸಿ, 80 ಮೈನಸ್ 42. ಸೊ ಅಲ್ಲಿಗೆ ಡೆಲ್ಟಾ 1 ಡೆಲ್ಟಾ 2 ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಎಲ್ಲ ಅಂತಂದರೆ ಫ್ರೀಕ್ವೆನ್ಸಿ ಹೈಯೆಸ್ಟ್ ಇರೋದು 80, ಅದರಲ್ಲಿ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಯಾವುದು? 39.5 ಪ್ಲಸ್ ಡೆಲ್ಟಾ 1 ಅಂತಂದರೆ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 40 ಡಿವೈಡೆಡ್ ಬೈ ಡೆಲ್ಟಾ 1 40 ಪ್ಲಸ್ ಡೆಲ್ಟಾ 2 38 ಇಂಟು ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ ಎಷ್ಟು? ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 10. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಮೋಡ್ ಸಿಗುತ್ತೆ. ಸಿಂಪ್ಲಿಫೈ ಮಾಡೋದು ಹೇಗೆ? ಬೇಕಾದ್ರೆ ಇನ್ನೊಂದು ಸ್ಟೆಪ್ ನೀವು ಬರ್ಕೊಳ್ಬೋದು. 40 ಪ್ಲಸ್ 38 ಎಷ್ಟಾಗುತ್ತೆ? 78 ಆಗುತ್ತೆ. ಒಟ್ಟಿಗೆ ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ 40 ಡಿವೈಡೆಡ್ ಬೈ 78 ಇಂಟು 10 ಪ್ಲಸ್ 39.5. ದ ಆನ್ಸರ್ ಈಸ್ 44.62. ಸೊ ಈ ಥರದಲ್ಲಿ ನೀವು ಮೀನ್ ಮೀಡಿಯನ್ ಮೋಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. 15 ಮಾರ್ಕ್ಸಿಗೆ ಕನ್ಫರ್ಮ್ ಆಗಿ ಈ ಪ್ರಾಬ್ಲಮ್ ಕೇಳ್ತಾರೆ. ಇದರಲ್ಲೇ ಸಿಮಿಲರ್ ಪ್ರಾಬ್ಲಮ್ ಒಂದು ನಾನು ನಿಮ್ಗೆ ಹೇಳ್ತೀನಿ, ಇದನ್ನು ನೀವು ಸೊಲ್ಯೂಷನ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ನೋಡಿ, ಕ್ವಶನ್ ಈ ಥರದಲ್ಲಿದೆ. ಎಲ್ಲದೂ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಿರೋದು. ಕ್ಯಾಲ್ಕುಲೇಟ್ ಮೀನ್ ಮೀಡಿಯನ್ ಮೋಡ್ ಫ್ರಮ್ ದ ಫಾಲೋವಿಂಗ್ ಡಾಟಾ 1 to 10, 11 to 20 ಈ ಥರದಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ದೆನ್ ಫ್ರೀಕ್ವೆನ್ಸಿ ಕೂಡ ಎಲ್ಲ ನಂಬರ್ ಮಿಕ್ಸಪ್ ಆಗಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಯಾವುದೇ ಥರ ಚೇಂಜ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಬಟ್ ಕ್ಲಾಸ್ ಇಂಟರ್ವಲನ್ನು ಚೇಂಜ್ ಮಾಡ್ಕೊಳ್ಬೇಕು. ಚೇಂಜ್ ಮಾಡಿಕೊಂಡು ಮೀನ್ ಮೀಡಿಯನ್ ಮೋಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಆನ್ಸರ್ ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಯೂಸ್ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.